ನೋಡಿ ಇಲ್ಲಿ ಒಂದು ಪರಾತಲ್ಲಿ ನಾವು ಪ್ಯೂರ್ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಸೊ ಒಂದು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಉಳಿಸಿರೋದು ಇಲ್ಲಿ ನೋಡಿ. ಯಾಕಂದರೆ ಇದು ನಮಗೆ ಹಚ್ಚೋಕ್ಕೆ ಬೇಕು ಚಪಾತಿ ಮಾಡಬೇಕಾದ್ರೆ. ಹಾಗಾಗಿ ಜಡಿ ಮಾಡಿರೋಂಥ ಗೋಧಿ ಹಿಟ್ಟು ನಾವೇನು ಚಪಾತಿ ಹಿಟ್ಟು ಕಲಸೋಕೆ ತೊಗೋತೀವಿ ಅದರೊಳಗಡೆ ಇನ್ನೊಂದು ಸ್ವಲ್ಪ ತೊಗೊಂಡಿದ್ದೀನಿ. ಇದರೊಳಗಡೆ ಯಾವುದೇ ಥರ ಮಿಕ್ಸಿಂಗ್ ಇಲ್ಲ, ಇದು ಪ್ಯೂರ್ ಗೋಧಿ ಹಿಟ್ಟಿದೆ. ಮತ್ತು ಈ ಗೋಧಿ ಹಿಟ್ಟು ನೋಡಿ ತುಂಬ ಸಣ್ಣ ಬಿಸಿದ್ದಾರೆ ನೋಡಿ, ತುಂಬ ಸಣ್ಣ ಇದೆ, ದಪ್ಪ ಇಲ್ಲ. ಸೊ ಇವಾಗ ಒಂದೊಂದು ಸರ್ತಿ ಗೋಧಿ ಹಿಟ್ಟು ಮೇಲೆ ಕೂಡ ಹೋಗುತ್ತೆ ನಾವು ಯಾವ ಥರ ಗೋಧಿ ಹಿಟ್ಟನ್ನು ಬೀಸಬೇಕು ಅಂಥೇಳಿ. ಇಲ್ಲಿ ನೋಡಿ ಇವಾಗ ನಾನು ಉಪ್ಪನ್ನು ತಗೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಇವಾಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಗೋಧಿನ ಮಿಲ್ ಮಾಡಿಸ್ಬೇಕಾದ್ರೆ ಗೋಧಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಆಮೇಲೆ ತೊಗೊಂಡೋಗಿ. ಅವಾಗ ಏನಾಗುತ್ತಂದರೆ ನಾವು ಏನು ಗೋಧಿ ಹಿಟ್ಟು ಮಾಡ್ಕೋತೀವಲ್ಲ ಆ ಮಿಲ್ಲಲ್ಲಿ ಅದು ತುಂಬ ಸಣ್ಣ ಬರುತ್ತೆ. ಒಂದು ಸ್ವಲ್ಪ ಗೋಧಿ ಹಸಿ ಇದೆ ನಂಬಿದೆ ಅಂದರೆ ನಮ್ಮ ಗೋಧಿ ಹಿಟ್ಟು ಅಲ್ಲಿ ಒಂದು ಸ್ವಲ್ಪ ದಪ್ಪ ದಪ್ಪ ಬರುತ್ತೆ. ಇದೆಲ್ಲ ನಾವು ಊರ ಕಡೆನೇ ಬಿಸ್ಕೊಂಡು ಬಂದಿರ್ತೀವಿ. ಹಾಗಾಗಿ ನೀವು ಗೋಧಿನೂ ಚೆನ್ನಾಗಿರೋದನ್ನೇ ತೊಗೊಳ್ಳಿ. ಇವಾಗ ನೋಡಿ ಇದ್ರೊಳಗಡೆ ನಾವೇನು ಎಣ್ಣೆ ಹಾಕ್ಕೊಂಡಿಲ್ಲ, ಏನಿಲ್ಲ, ಬರೀ ಉಪ್ಪು ಹಾಕ್ಕೊಂಡಿರೋದು. ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಲ್ಲಿ ನಾವು ಗೋಧಿ ಹಿಟ್ಟನ್ನು ಕಲಿಸ್ಕೋಬೇಕು. ಬ್ಯಾಚುಲರು ಕೂಡ ಮಾಡ್ಕೋಬೋದು ಈ ರೆಸಿಪಿ. ಅಷ್ಟೇ ಸೂಪರ್ ಸಾಫ್ಟ್ ಆಗುತ್ತೆ ನಮ್ಮದು ಚಪಾತಿ. ಸೊ ಉತ್ತರ ಕರ್ನಾಟಕದ ಒಂದು ಭಾರಿ ಫೇಮಸ್ ರೆಸಿಪಿ. ಅಲ್ಲಿ ದಿನ ಚಪಾತಿ ಮತ್ತು ಜೋಳದ ರೊಟ್ಟಿ ಇಲ್ಲದೆ ಊಟ ಆಗಂಗಿಲ್ಲ. ಸೊ ಕಂಪಲ್ಸರಿ ಅಲ್ಲಿ ಇವಾಗಾದ್ರೂ ಎಲ್ಲರ ಮನೆಯಲ್ಲಿ ಜೋಳದ ರೊಟ್ಟಿ ಮತ್ತು ಚಪಾತಿ ಫಿಕ್ಸ್ ಸಿಗುತ್ತೆ. ಬ್ರೇಕ್ಫಾಸ್ಟಕ್ಕೆ ಅದನ್ನೇ, ಲಂಚಕ್ಕೂ ಅದನ್ನೇ, ಡಿನ್ನರ್ಗೂ ಅದನ್ನೇ. ಸೊ 3 ಟೈಮು ನಾವು ಉತ್ತರ ಕರ್ನಾಟಕ ಮನೆಯಲ್ಲಿ ನಿಮಗೆ ಚಪಾತಿ ಮತ್ತು ಜೋಳದ ರೊಟ್ಟಿ ಸಿಗುತ್ತೆ ನೋಡಿ. ಇದನ್ನು ನೀಟಾಗಿ ಈ ಥರ ಕಲಿಸ್ಬೇಕಾದ್ರೆ ಸ್ವಲ್ಪ ಹಿಂಗೆ ಕೈಯಿಂದ ಪ್ರೆಸ್ ಮಾಡ್ತಾ ಮಾಡ್ತಾ ಕಲಿಸ್ಬೇಕು. ಹಿಟ್ಟು ಕಲಿಸೋದನ್ನು ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಕೆಲವೊಬ್ರದ್ದು ಹಿಟ್ಟು ಕಲಿಸ್ಬೇಕಾದ್ರೂ ಮಿಸ್ಟೇಕ್ ಮಾಡ್ತಾರೆ. ಹಾಗಾಗಿ ಚಪಾತಿ ಹಾರ್ಡಾಗೋದು ಮತ್ತು ಚೆನ್ನಾಗಿ ಉಬ್ಬೋದಿಲ್ಲ, ಆ ಥರ ಆಗುತ್ತೆ ನೋಡಿ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಹಿಂಗೆ ಕಲಿಸ್ಕೊತಾ ಇರೋದು. ಸೂಪರ್ ಸಾಫ್ಟ್ ಅಂದರೆ ಸೂಪರ್ ಸಾಫ್ಟ್ ಚಪಾತಿ ಆಗುತ್ತೆ. ತುಟಿಲೇ ತಿನ್ನಬೇಕು ಆ ಥರ ಚಪಾತಿ ಆಗುತ್ತೆ. ಸೊ ಸುಮಾರು ಕಮೆಂಟು ಕೂಡ ಬಂದಿತ್ತು, ಮೇಡಮ್ ಸಾಫ್ಟ್ ಚಪಾತಿ ಮಾಡೋದನ್ನು ಹೇಳ್ಕೊಡಿ, ನೀವು ಉತ್ತರ ಕರ್ನಾಟಕದವ್ರು ಇದ್ದೀರಾ ಅಂತ. ಸೊ ಹಾಗಾಗಿ ಇವತ್ತೇ ನಾನು ಅವರಿಗೋಸ್ಕರ ಈ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇನ್ನೂ ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ. ಈ ಥರ ಮಿದೀತಾನೆ ಇಲ್ಲಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು ನೋಡಿ. ಇಲ್ಲಿ ನಾನು ತುಂಬ ಗಟ್ಟಿ ಕಲಿಸ್ಕೊಂಡಿಲ್ಲ ಹಿಟ್ಟು ನೋಡಿ, ತುಂಬ ಲೂಸ್ ಇದೆ. ಆಮೇಲೆ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಈ ಥರ ಪರಾತು ಅಥವಾ ದೊಡ್ಡ ತಟ್ಟೆನ ತಗೊಳ್ಳಿ. ಆವಾಗ ನೀಟಾಗಿ ಈ ಥರ ನಾವು ಮಿದಿಬೋದು ನೋಡಿ. ಇವಾಗ ಹಿಟ್ಟನ್ನು ಮಿದಿಬೇಕಾದ್ರೆ ನೀವು ಜಾಸ್ತಿ ಪ್ರೆಷರ್ ಕೈಯಲ್ಲಿ ಕೊಡೋಂಗಿಲ್ಲ. ಇದರಿಂದ ಹದಡಿಯಿಂದಾನೇ ನಾವು ಈ ಥರ ಪ್ರೆಸ್ ಮಾಡ್ತಾ ಮಿದಿಬೇಕು ನೋಡಿ. ಇದಕ್ಕೆ ಎಣ್ಣೆ ಹಾಕಿ ಮಿದಿಬೇಕಂತೇನಿಲ್ಲ. ಇವಾಗ ಹಿಟ್ಟು ಸಾಫ್ಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಹೆಂಗೆ ನಾವು ಇಲ್ಲಿ ನೀರು ತೊಗೊಂಡಿದ್ವಲ್ಲ ಇದರೊಳಗಡೆ ಜಸ್ಟ್ ಈ ಥರ ಕೈನ ಎದ್ದುಬಿಟ್ಟು ಈ ಥರ ಹಸ್ತಾ ಇಲ್ಲಿ ನಾವು ಚಪಾತಿಗೆ ಹಿಟ್ಟನ್ನು ಮಿದಿಬೇಕು. ಸೊ ಆದಷ್ಟು ಪ್ಯೂರ್ ಗೋಧಿ ಹಿಟ್ಟನ್ನೇ ಯೂಸ್ ಮಾಡಿ. ನೀವು ರೆಡಿಮೇಡ್ ಗೋಧಿ ಹಿಟ್ಟು ಯೂಸ್ ಮಾಡಿದರೆ ನಿಮ್ಮ ಚಪಾತಿ ಹಿಟ್ಟು ಸಾಫ್ಟ್ ಆಗಂಗಿಲ್ಲ. ನಿಮ್ಮ ಮನೆ ಹತ್ರ ಎಲ್ಲಾದರೆ ಮಿಲ್ಲಿದೆ ಅಂದರೆ ಗೋಧಿನ ತೊಗೊಂಡ್ಬಿಟ್ಟು ಮಿಲ್ಲನ್ನು ಮಾಡಿಸಿ, ಇನ್ನೂ ಒಳ್ಳೆಯದು. ನೀಟಾಗಿ ಮಿತ್ಕೋಬೇಕು. ಮೇನ್ ನಾವು ಹಿಟ್ಟನ್ನು ಯಾವ ಥರ ಮಿದಿತೀವಿ ಆ ಥರ ನಮ್ಮದು ಚಪಾತಿ ಆಗುತ್ತೆ ನೋಡಿ. ಪರ್ಫೆಕ್ಟ್. ಇಲ್ಲಿ ನೋಡಿ ಈ ಥರ ಚಪಾತಿ ಹಿಟ್ಟು ಈ ಥರ ಇರಬೇಕು ನೋಡಿದ್ರಲ್ಲ. ತುಂಬ ಗಟ್ಟಿ ಇರಬಾರ್ದು, ಗಟ್ಟಿ ಇದ್ದರೆ ಚಪಾತಿ ಗಟ್ಟಿ ಆಗುತ್ತೆ ನೋಡಿ. ನೀರು ಹಚ್ಚೋದ ನಂತರ ನೀರೆಲ್ಲ ಎಳ್ಕೊಂಡಿರಬೇಕು, ಅಲ್ಲಿ ತನಕ ನಾವು ಇಲ್ಲಿ ಮಿದಿಬೇಕು. ಇವಾಗ ಪರ್ಫೆಕ್ಟಾಗಿ ಆಗಿದೆ. ಇವಾಗ ಇದ್ರ ಮೇಲ್ಗಡೆ ಒಂದು ತಟ್ಟೆನ ಮುಚ್ಚಿಬಿಡೋಣ. ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ನಮ್ಮದೆಲ್ಲ ಪಲ್ಯ ಆಗೋ ತನಕ ಇದನ್ನು ನಾವು ನೆನೆಯೋಕೆ ಬಿಡೋಣ ನೋಡಿ. ಅರ್ಧ ಗಂಟೆ ಆಗಿದೆ. ಅರ್ಧ ಗಂಟೆ ನೆನೆಸಿದ್ದೀನಿ ನಾನಿಲ್ಲಿ ಪಲ್ಯ ಎಲ್ಲ ಆಗೋ ತನಕ ನೋಡಿ. ಇವಾಗ ಸ್ವಲ್ಪ ಕೈಗೆ ಎಣ್ಣೆನ ಒರೆಸ್ಕೊಂಡು ಇದನ್ನು ಒಂದು ಸರ್ತಿ ಮಿದ್ಕೊಳ್ಳೋಣ ನೋಡಿ. ತುಂಬ ಚೆನ್ನಾಗಿ ಹಿಟ್ಟು ನೆಂದಿದೆ. ನೀವು ಈ ಥರ ಮಿದ್ದಿ ಹಿಟ್ಟು ಕಲಿಸೋದ್ರಿಂದ ತುಂಬಾ ಜಾಸ್ತಿ ಹೊತ್ತು 1 ಅವರ್ ನೆನೆಸಿಡಬೇಕು ಆ ಥರ ಏನಿಲ್ಲ. ನೀವೊಂದು ಹಾರ್ಡ್ಲಿ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ ಒಂದು 10-15 ನಿಮಿಷ ಇಟ್ಟಿದ್ರೂ ಸಾಕು. ಬಟ್ ಚೆನ್ನಾಗಿ ಹಿಟ್ಟನ್ನು ಮಿತ್ಕೋಬೇಕು. ಇಲ್ಲಿ ನೋಡಿ ಸೂಪರ್ ಸಾಫ್ಟ್ ಹಿಟ್ಟಾಗಿದೆ ನೋಡಿ.
ಇವಾಗ ಕೈಗೊಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದ್ರದ್ದು ಒಂದು ಉಳ್ಳೆನ ಮಾಡ್ಕೊಳ್ಳೋಣ. ಎಷ್ಟು ಹಿಟ್ಟು ಸಾಫ್ಟ್ ಬೆಣ್ಣೆ ಥರ ಇದೆ ನೋಡಿ, ತುಂಬ ಸಾಫ್ಟ್ ಇದೆ ಹಿಟ್ಟು. ಇವಾಗ ಇದು ಒಂದು ಉಳ್ಳೆನ ತೊಗೊಂಡ್ಬಿಟ್ಟು ಇಲ್ಲಿ ನೋಡಿ ನಾವೇನು ಸ್ವಲ್ಪ ಜಡಿ ಮಾಡಿರೋದು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಲ್ಲ, ಇದ್ರೊಳಗಡೆ ಈ ಉಳ್ಳಿನ ಉಳ್ಳಾಡ್ಸೋಣ ಈ ಥರ. ಆಮೇಲೆ ಇಲ್ಲಿ ತಗಡನ್ನು ತೊಗೊಂಡಿದ್ದೀನಿ. ತಗಡು ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸ್ಲ್ಯಾಬ್ ಮೇಲೆ ಕೂಡ ಮಾಡ್ಕೋಬೋದು. ಬಟ್ ತುಂಬ ಸಾಫ್ಟ್ ಚಪಾತಿ ಒಂದು 3-4 ದಿವಸ ಇಟ್ಟಿದ್ರೂ ಹಾರ್ಡಾಗಂಗಿಲ್ಲ. ಅಂದರೆ ಈ ಥರ ಒಂದು ಶೀಟ್ ಬರುತ್ತೆ ತಗಡು ಅಂತ ಹೇಳಿಬಿಟ್ಟು. ಇದು ಹೋಳಿಗೆ ಎಲ್ಲ ಮಾಡೋಕ್ಕೆ ಉತ್ತರ ಕರ್ನಾಟಕ ಸೈಡಲ್ಲಿ ನಾವು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತೀವಿ. ಇದು ತಗಡಿಲ್ಲ ಅಂದ್ರೆ ಎಣ್ಣೆ ಶೀಟ್ ಬರುತ್ತೆ ನೋಡಿ ಆಯಿಲದ್ದು, ಆ ಕವರ್ ಪ್ಯಾಕೆಟನ್ನು ನೀವು ರೌಂಡಾಗಿ ಕಟ್ ಮಾಡಿ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ಇದ್ರೊಳಗಡೆ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಳ್ಳೋಣ, ಮತ್ತು ಇದನ್ನು ಫೋಲ್ಡ್ ಮಾಡೋಣ. ಆಮೇಲೆ ಇದ್ರ ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಎಲ್ಲ ಕಡೆ ಒರೆಸೋಣ. ತುಂಬ ಜಾಸ್ತಿ ಎಣ್ಣೆಯನ್ನು ತಗೊಳ್ಳೋಂಗಿಲ್ಲ, ಯಾಕಂದರೆ ನಾವು ಮತ್ತೆ ಬೇಯಿಸ್ಬೇಕಾದ್ರೆ ಇಲ್ಲೆಲ್ಲಿ ಎಣ್ಣೆನ ಯೂಸ್ ಮಾಡೋಂಗಿಲ್ಲ. ನೋಡಿ ಇವಾಗ ಇದನ್ನು ಲಟ್ಟಿಸ್ಕೊಳ್ಳೋಣ. ಎಷ್ಟು ತಿಳು ಬೇಕೋ ಅಷ್ಟು ತಿಳು ಇಲ್ಲಿ ನಾವು ಲಟ್ಟಿಸ್ಕೋಬೋದು. ನೋಡಿ ನಮ್ಮ ಉತ್ತರ ಕರ್ನಾಟಕ ಚಪಾತಿ ಅಂದರೆ ತುಂಬ ಸಾಫ್ಟ್ ಇದ್ದೇ ಇರುತ್ತೆ, ಅದರ ಜೊತೆ ತುಂಬ ತಿಳುವು ಕೂಡ ಇರುತ್ತೆ. ನೋಡಿ ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ಒಂದು 10 ನಿಮಿಷದಲ್ಲಿನೇ ಒಂದು 15-20 ಚಪಾತಿನ ಆರಾಮಾಗಿ ಮಾಡ್ಕೋಬೋದು. ನೋಡಿ ಇದು ಏನು ಎಡ್ಜಸ್ ಇರುತ್ತಲ್ಲ ಇಲ್ಲೇ ಎಳ್ಕೊಬೇಕು. ಈ ಥರ ಎಳ್ಕೊಂಡು ಇಲ್ಲಿ ನಾವು ಚಪಾತಿನ ನಿಮ್ಗೆ ಎಷ್ಟು ತಿನ್ನಬೇಕು ಅಷ್ಟು ತಿನ್ನನ್ನು ಲಟ್ಟಿಸ್ಕೋಬೋದು. ತುಂಬ ನಾವು ತಿಳುವಾಗಿ ಲಟ್ಟಿಸಿದ್ರು ಉಬ್ಬಲ್ಲ ಅನ್ನೋದು ನಿಮ್ಮ ಕ್ವಶನ್ ಇದ್ದರೆ 100% ಉಬ್ಬುತ್ತೆ. ನಿಮ್ಗೆ ಎಷ್ಟು ತಿಳು ಬೇಕು ಅಷ್ಟು ತಿಳುವಿಗೆ ನೀವು ಚಪಾತಿನ ಲಟ್ಟಿಸ್ಕೊಳ್ಳಿ. ನೋಡಿ ಎಷ್ಟು ದೊಡ್ಡದಾಗಿ ಇಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇಲ್ಲಿ ಲಟ್ಟಿಸಿರೋ ಚಪಾತಿನ ನಾವು ಇವಾಗ ಏನು ಮಾಡಬೇಕಂದ್ರೆ ನಾನು ಇಲ್ಲಿ ಹೈ ಟು ಮೀಡಿಯಮ್ ಫ್ಲೇಮಲ್ಲಿ ಚಪಾತಿ ಏನು ನಾವು ಲಟ್ಟಿಸ್ತೀವಲ್ಲ ಆವಾಗಲೇ ತವೆ ಬಿಸಿ ಇಟ್ಕೊಂಡಿದ್ದೆ. ನಮ್ಮ ಚಪಾತಿ ಆಗೋ ತನಕ ಕರೆಕ್ಟಾಗಿ ಇಲ್ಲಿ ತವೆ ಚೆನ್ನಾಗಿ ಬಿಸಿ ಆಗುತ್ತೆ. ಇವಾಗ ನೋಡಿ ನಾವು ಮಾಡ್ಕೊಂಡಿರುವಂಥ ಚಪಾತಿನ ಇದ್ರ ಒಳಗಡೆ ಹಾಕ್ಕೊಳ್ಳೋಣ. ಈ ಥರ ನಿಧಾನಕ್ಕೆ ಹಾಕೋಬೋದು. ಇವಾಗ ನೋಡಿ ಚಪಾತಿ ಹಾಕಿದ ನಂತರ ಫ್ಲೇಮನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇಮಿಡಿಯೇಟಾಗಿ ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ಉಬ್ತಾ ಇದೆ, ಇಲ್ಲಿ ನೀವು ನೋಡ್ಬೋದು. ಎಷ್ಟು ತಿಳು ಲಟ್ಸಿದ್ದೀವಿ ಅಂತಲೂ ನೋಡಿದ್ದೀರಾ. ಇವಾಗ ಈ ಥರ ಉಬ್ಬಬೇಕಾದ್ರೆ ಚಪಾತಿನ ತಿರುಗಿ ಹಾಕೋಣ. ಉರಿ ಮಾತ್ರ ಹೈ ಫ್ಲೇಮಲ್ಲಿನೇ ಇಟ್ಕೋಬೇಕು. ನೋಡಿದ್ರೆಲ್ಲ ಚಪಾತಿ ಇಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ, ಪರ್ಫೆಕ್ಟಾಗಿ ಉಬ್ಬಿದೆ. ಇಲ್ಲಿ ನೋಡಿ ಮೇಲ್ಗಡೆ ಲೇಯರ್ ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಉಬ್ಬಿದೆ. ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಇವಾಗ ಆ ಥರ ಚಪಾತಿ ಉಬ್ಬಿದ ನಂತರ ಇದನ್ನು ಒಂದು ಫೋಲ್ಡನ್ನು ಮಾಡ್ಕೊಳ್ಳೋಣ. ಈ ಥರ ಹಾಫ್ ಫೋಲ್ಡು, ಮತ್ತು ಇದನ್ನು ಈ ಥರ ತಿರುಗಿಸ್ಕೊಳ್ಳೋಣ. ತುಂಬ ಜಾಸ್ತಿ ಚಪಾತಿ ತಿರುವಿ ಬೇಯಿಸೋದ್ರಿಂದ ನಮ್ಮ ಚಪಾತಿ ಹಾರ್ಡಾಗುತ್ತೆ. ಇದೇ ಥರ ಬೇಯಿಸಿ. ಇವಾಗ ಇದನ್ನು ಮತ್ತೆ ಈ ಥರ ಇಟ್ಕೊಳ್ಳೋಣ. ಪರ್ಫೆಕ್ಟ್ ನೋಡಿ. ಇವಾಗ ತಕ್ಕೊಳ್ಳೋಣ. ಇವಾಗ ನೋಡಿ ಇದು ನಾವು ತಗಡಿನ ಮೇಲೆ ಮಾಡ್ಕೊಂಡಿದ್ದೀವಲ್ಲ ಚಪಾತಿ, ಎಷ್ಟು ಸಾಫ್ಟು ಎಷ್ಟು ಚೆನ್ನಾಗಾಗಿದೆ. ಇವಾಗ ಏನಪ್ಪ ನಮ್ಮ ಹತ್ರ ತಗಡಿಲ್ಲ, ಹೆಂಗೆ ಮಾಡೋದು ಅಂದರೆ ಸೇಮ್ ಹಿಟ್ಟಿಂದನೇ ನಾವು ತಗಡಿಲ್ಲದೇನೂ ಕೂಡ ಚಪಾತಿನ ಮಾಡ್ಕೋಬೋದು. ನೋಡಿ ಮತ್ತೆ ಇಲ್ಲಿ ನಾವು ಗೋಧಿ ಹಿಟ್ಟನ್ನು ತಗೊಳ್ಳೋಣ, ಮತ್ತು ಇದ್ರೊಳಗಡೆ ಈ ಥರ ಉಳ್ಳಿನ ಉಳ್ಳಾಡಿಸ್ಬಿಟ್ಟು ಇವಾಗ ಈ ಥರ ಡೈರೆಕ್ಟ್ ನಾವು ಚಪಾತಿ ಲಟ್ಸೋ ಮನೆ ಇದ್ದರೆ ಅದನ್ನು ತಗೋಬೋದು. ಇವಾಗ ಇದನ್ನು ಕೂಡ ಇದೇ ಥರ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ನೋಡಿ ಇಷ್ಟು ಲಟ್ಟಿಸೋದ ನಂತರ ಇವಾಗ ಮತ್ತೆ ಇದ್ರೊಳಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಇದನ್ನು ಒರೆಸ್ಕೊಳ್ಳೋಣ. ಸ್ವಲ್ಪ ಗೋಧಿ ಹಿಟ್ಟನ್ನು ಉದುರಿಸ್ಕೊಳ್ಳೋಣ, ಮತ್ತೆ ಫೋಲ್ಡ್ ಮಾಡೋಣ, ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮತ್ತೆ ಇದನ್ನು ಈ ಥರ ಒರೆಸ್ಕೊಳ್ಳೋಣ. ಇವಾಗ ಮತ್ತೆ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನೋಡಿ ಗೋಧಿ ಹಿಟ್ಟಿದೆಯಲ್ಲ, ಈ ಗೋಧಿ ಹಿಟ್ಟಿನ ಒಳಗಡೆ ಈ ಥರ ಉಳ್ಳಾಡಿಸೋಣ. ಆಮೇಲೆ ಮತ್ತೆ ಇದನ್ನು ನೋಡಿ ಇದೇನು ಎಜ್ಜಿ ಇದೆಯಲ್ಲ ಇಲ್ಲಿಂದ ಲಟ್ಸೋಕೆ ಸ್ಟಾರ್ಟ್ ಮಾಡಬೇಕು. ಈ ಥರ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಹಿಟ್ಟು ಸಾಫ್ಟ್ ಇರುತ್ತೆ, ಅಷ್ಟು ನಮ್ಮ ಚಪಾತಿ ಅರಿಯೋಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ ಸುಮ್ಮನೆ ಲೈಟಿಂದ ಈ ಥರ ಎಳೆದ್ರೆ ಸಾಕು ಬರುತ್ತೆ. ತುಂಬ ಗಟ್ಟಿ ಕಲಿಸಿದರೆ ಅರಿಯೋಕ್ಕೂ ಕಷ್ಟ, ಆಮೇಲೆ ಚಪಾತಿನೂ ಕೂಡ ಗಟ್ಟಿ ಆಗುತ್ತೆ. ಮತ್ತೆ ತಿರುಗಿಸ್ಬಿಟ್ಟು ಮತ್ತೆ ಲಟ್ಸೋಣ. ಎಷ್ಟು ತಿಳುವಾಗುತ್ತೆ ಅಷ್ಟು ತಿಳುವಾಗಿ ಇಲ್ಲಿ ನಾವು ಚಪಾತಿನ ಲಟ್ಟಿಸ್ಕೋಬೇಕು. ನೋಡಿ ಇಲ್ಲಿ ನಮ್ಮದು ಚಪಾತಿ ರೆಡಿಯಾಗಿದೆ. ಎಷ್ಟು ತಗಡಿನ ಮೇಲೆ ತಿಳುವಾಗಿ ಲಟ್ಟಿಸ್ಕೊಂಡಿದ್ವಿ ಅಷ್ಟು ತಿಳುವಾಗಿ ಲಟ್ಟಿಸ್ಕೊಂಡಿರೋದು. ಇಲ್ಲಿ ನೋಡಿ ಇವಾಗ ಈ ಚಪಾತಿನ ತೊಗೊಂಡ್ಬಿಟ್ಟು
ನೋಡಿ ಇಷ್ಟು ಚೆನ್ನಾಗಿ ಹೋಗ್ತಾ ಇದೆ ನೋಡಿ. ಇದನ್ನು ತಿರುಗಿಸ್ಕೊಳ್ಳೋಣ. ಸೊ ಹಿಟ್ಟು ಹಚ್ಚಿ ಲಟ್ಸಿರೋ ಚಪಾತಿನೂ ನಾವು ಮುಂಚೆ ಹೆಂಗೆ ಬೇಯಿಸಿದ್ದೀವಿ ಅದೇ ಥರ ಬೇಯಿಸ್ಬೇಕು. ಇವಾಗ ನೋಡಿ, ಇವಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಯಾಕಂದರೆ ಇದು ಹಿಟ್ಟು ಹಚ್ಚಿ ಲಟ್ಸಿರ್ತೀವಲ್ಲ ಅದಕ್ಕಂತೇಳಿ. ಮತ್ತೆ ತಿರುಗಿಸ್ಕೊಳ್ಳೋಣ. ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ. ವಾವ್, ಪರ್ಫೆಕ್ಟ್ ನೋಡಿ. ನೋಡಿ ಇಷ್ಟು ಚೆನ್ನಾಗಿ ಉಬ್ಬಿದೆ. ಕೈಗೆ ಉಗ ಬಡಿಯುತ್ತೆ, ಹಾಗಾಗಿ ಕೇರ್ಫುಲ್ಲಾಗಿ ಇಲ್ಲಿ ನೀವು ಚಪಾತಿನ ಬೇಯಿಸಬೇಕು ನೋಡಿ. ಇವಾಗ ಮತ್ತೆ ತಿರುಗಿಸ್ಕೊಳ್ಳೋಣ. ತುಂಬ ಜಾಸ್ತಿ ತಿರುಗಿಸ್ಬಾರ್ದು ನೋಡಿ. ನೋಡಿದ್ರಲ್ಲ ಇಷ್ಟು ಚೆನ್ನಾಗಿ ಉಬ್ಬಿದೆ. ಇವಾಗ ಮತ್ತೆ ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಥರ ಒಂದು ಸರ್ತಿ ಫೋಲ್ಡ್ ಮಾಡ್ಕೊಳ್ಳೋಣ ನೋಡಿ. ಚಪಾತಿ ನಮ್ಮದು ರೆಡಿ ಇದೆ. ಇಲ್ಲಿ ನೋಡಿ, ನಮ್ಮದು ಬಿಸಿ ಬಿಸಿ ಚಪಾತಿ. ಇದು ತಗಡಿನ ಮೇಲೆ ಲಟ್ಸಿರುವಂಥ ಚಪಾತಿ ನೋಡಿ. ಅಷ್ಟೇ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ನೋಡಿದ್ದೀರಾ. ಇವಾಗ ಇಲ್ಲಿ ನೋಡಿ, ನಾವು ಹಿಟ್ಟು ಹಚ್ಕೊಂಡು ಮಾಡಿಕೊಂಡಿರುವಂಥ ಚಪಾತಿ ನೋಡಿ. ಇದೆಲ್ಲ ಸೂಪರ್ ಸಾಫ್ಟು. ಆಮೇಲೆ ಇಲ್ಲಿ ನೋಡಿ ಲೇಯರ್ಸ್ ಎಷ್ಟು ಚೆನ್ನಾಗಿ ಉಬ್ಬಿದ್ದಾವೆ ನೋಡಿ. 3 ಲೇಯರ್ ಇಲ್ಲೇನೂ ಇದೆ, 1 ಲೇಯರ್ ನೋಡಿದ್ರ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ನಮ್ಮ ಚಪಾತಿ ರೆಡಿಯಾಗಿದೆ. ಇವಾಗ ಈ ಚಪಾತಿ ತಿನ್ನೋದಪ್ಪ ಇದ್ರ ಜೊತೆ ಅಂದರೆ, ಇಲ್ಲಿ ನಾನು ಈ ಚಪಾತಿಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಮಾಡ್ಕೊಂಡಿದ್ದೆ ನೋಡಿ. ತೊಗರಿಬೇಳೆ ಹಾಕಿಬಿಟ್ಟು ಉತ್ತರ ಕರ್ನಾಟಕದ ಸ್ಪೆಷಲ್ ಸಬ್ಬಸಿಗೆ ಸೊಪ್ಪು. ಈ ರೆಸಿಪಿ ಬೇಕಂದರೆ ಕಮೆಂಟ್ ಹಾಕಿ, ಬೇಗ ಅಪ್ಲೋಡ್ ಮಾಡ್ತೀವಿ. ಇವಾಗ ಇದ್ರ ಜೊತೆ ಇಲ್ಲಿ ಪಾಲಕ್ ದಾಲು ಕೂಡ ಮಾಡ್ಕೊಂಡಿದ್ದೀನಿ, ಗಟ್ಟಿ ಪಾಲಕ್ ದಾಲು. ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ. ವಾವ್, ಇದು ಇಷ್ಟು ಸಾಫ್ಟ್ ಚಪಾತಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ ಲೇಯರ್ಸು. ಎಷ್ಟು ಚೆನ್ನಾಗಾಗುತ್ತೆ. ಮಕ್ಕಳು ಕೊಟ್ಟರೆ 3-4 ಆರಾಮಾಗಿ ಓಡಾಡ್ಕೊಂಡು ತಿಂತಾರೆ. ಇವಾಗ ನೋಡಿ ಟೇಸ್ಟ್ ಮಾಡಿ ನೋಡೋಣ ಚಪಾತಿ ಬಾಯಲ್ಲಿ ಎಷ್ಟು ಸಾಫ್ಟಾಗಿದೆ ಅಂತ. ಈ ಚಪಾತಿಗೆ ಈ ಸಬ್ಬಸಿಗೆ ಸೊಪ್ಪು, ಈ ಗಟ್ಟಿ ಪಾಲಕ್ ದಾಲು ಸೂಪರ್ ಕಾಂಬಿನೇಷನು. ಜಸ್ಟ್ ವಾವ್, ಉತ್ತರ ಕರ್ನಾಟಕದ ಹೆಲ್ದಿ ರೆಸಿಪಿ ಅನ್ಬೋದು. ತುಂಬ ಅಂದರೆ ತುಂಬ ಸಖತ್ತಾಗಿದೆ. ಬೆಸ್ಟ್ ಕಾಂಬಿನೇಷನು ಚಪಾತಿಗೆ. ಈ ಚಪಾತಿನೂ ಎಷ್ಟು ಸಾಫ್ಟ್ ಇದೆ ಅಂದರೆ, ನೀವು ಬಿಸಿ ಬಿಸಿ ಚಪಾತಿಗೆ ಬರೀ ತುಪ್ಪ ಒರೆಸ್ಕೊಂಡು ತಿಂದ್ರೂ ಅಷ್ಟೂ ಇದರಲ್ಲಿ ರುಚಿ ಇದೆ. ನಾನು ಹೇಳಿರೋದು ಮೆಥಡಲ್ಲಿ ಇವತ್ತು ಈ ರೆಸಿಪಿನ ಮಾಡಿ ನೋಡಿ. ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ಅಡುಗೆ, ಹೊಸ ಹೊಸ ರುಚಿ ಜೊತೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ. ಥ್ಯಾಂಕ್ ಯು.